Hello everyone, exercise number 3.2 question number 1 ನೋಡಿ ಏನು ಕೊಟ್ಟಿದ್ದಾರೆ ಇದು ಟೆಲ್ ವೆದರ್ ದ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ನಂಬರ್ 1 ಏನು ಕೊಟ್ಟಿದ್ದಾರೆ, ದ ಮೋಡ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ಸ್ ಇನ್ ಡಾಟಾ ಅಂತ ಹೇಳಿದ್ದಾರೆ. ಇದು ಟ್ರೂನಾ ಫಾಲ್ಸಾ ನಾವು ಹೇಳಬೇಕು. ಮೋಡ್ ಅಂತಂದರೆ ಏನು, ಗಿವನ್ ಡಾಟಾನಲ್ಲಿ ರಿಪೀಟ್ ಆದರೆ ಅದೇ ನಂಬರ್ನ ನಾವು ಮೋಡ್ ಅಂತ ಕರಿತೀವಲ್ವ. ಸೊ ಅದರ ಡಾಟಾನಲ್ಲಿ ಇರೋದೇ ಅಂತ ಹೇಳಿದ್ದಾರೆ ನೋಡಿ. ದ ಮೋಡ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ಸ್ ಇನ್ ಡಾಟಾ, ಸೊ ಇಟ್ ಈಸ್ ಟ್ರೂ. ಓಕೆ, ನೋಡಿ ಸೆಕೆಂಡ್ ಒನ್, ದ ಮೀನ್ ಈಸ್ ಒನ್ ಆಫ್ ದ ನಂಬರ್ಸ್ ಇನ್ ಡಾಟಾ. ಓಕೆ, ಏನಂತ ಮೀನ್ ಡಾಟಾ ಒಳಗಿನ ನಂಬರ್ ಏನ ಅಲ್ಲ. ಸೊ ನಾವು ಏನು ಕಂಡುಹಿಡಿತೀವಿ, ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅಂದರೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಅದರಲ್ಲಿ ಇರಲ್ಲ, ಗಿವನ್ ಡಾಟಾನಲ್ಲಿ ಇರಲ್ಲ. ಸೊ ದಿಸ್ ಈಸ್ ಫಾಲ್ಸ್. ಥರ್ಡ್ ಒನ್, ದ ಮೀಡಿಯನ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ಸ್ ಇನ್ ಡಾಟಾ ಅಂತ ಹೇಳಿದ್ದಾರೆ. ಟ್ರೂನಾ ಫಾಲ್ಸಾ? ಟ್ರೂ. ಯಾಕೆ ಹೇಳ್ರಿ, ಗಿವನ್ ಡಾಟಾನಲ್ಲಿ ಮೀಡಿಯನ್ ಅಂತಂದರೆ ಮಿಡಲ್ ನಂಬರ್ ಅಂದರೆ ಅದರೊಳಗೆ ಇರೋದೇ ನಂಬರ್ ಈಸ್ ಒನ್ ಆಫ್ ದ ನಂಬರ್ಸ್ ಇನ್ ಡಾಟಾ, ಸೊ ಇಟ್ ಈಸ್ ಟ್ರೂ. ಓಕೆ, ಈಗ ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, ದ ಡಾಟಾ 6, 4, 3, 8, 9, 12, 13, 9 ಹ್ಯಾಸ್ ದ ಮೀನ್ 9 ಅಂತ ಅವರೇ ಕೊಟ್ಟಿದ್ದಾರೆ. ಇದು ಟ್ರೂನಾ ಫಾಲ್ಸಾ ಹೇಳಬೇಕು. ನಾವು ಹೆಂಗೆ ಹೇಳಬೇಕು, ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೀನ್ ಈಸ್ ಈಕ್ವಲ್ಸ್ ಟು ಏನು, ಸಮ್ ಆಫ್ ಅಬ್ಸರ್ವೇಷನ್ divided by number of observations. So sum of observation ಮಾಡೋದಕ್ಕೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 6 plus 4 plus 3 plus 8 plus 9 plus 12 plus 13 plus 9 divided by number of observation. ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದ್ದಾವೆ ನೋಡಿ, 1 2 3 4 5 6 7 8 ಇದ್ದಾವೆ. ಸೊ 8. ಈಗ ಇದನ್ನು ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ, 64 ಬರುತ್ತೆ. 64 ಡಿವೈಡೆಡ್ ಬೈ 8. ಓಕೆ, 8 1 ಜಾ 8, 8 ಜಾ, ಸೊ 8. ಮೀನ್ ಈಸ್ 8. ಅವ್ರೇನು ಕೊಟ್ಟಿದ್ದಾರೆ, ಮೀನ್ 9 ಅಂತ ಕೊಟ್ಟಿದ್ದಾರೆ. ಸೊ ಏನಾಯ್ತಿದು, ಫಾಲ್ಸ್ ಅಂತ ಹೇಳಬೇಕು ನಾವು. ದಿಸ್ ಈಸ್ ಫಾಲ್ಸ್. ಓಕೆ, ಈಗ ನೆಕ್ಸ್ಟ್